ತಹಶೀಲ್ದಾರ್ ಮಮತಾ ವಿರುದ್ಧ ಕ್ರಮಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇರೋದು ಯಾಕೆ ಸರ್ಕಾರ ಕಣ್ಣಿ ಕಾಣ್ತಾ ಇಲ್ವಾ? ಫ್ರೀಡಂ ಟಿವಿ ಸ್ವತಃ ಮಮತಾಳ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದೆ. ಯಾಕೆ ಮಮತಾ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ? ತಹಶೀಲ್ದಾರ್ ಮಮತಾ ವಿರುದ್ಧ ಕ್ರಮಕ್ಕೆ ಮೀನಾಮೇಷ ಯಾಕೆ? ಸರ್ಕಾರದತ್ತ ಡಿಸಿ ಜಗದೀಶ್ ಬೊಟ್ಟು ಕಟಾರಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾಕೆ? ಕಟಾರಿಯಾ ಸಾಬ್ ಎಲ್ಲಿ ಹೋಯಿತು ನಿಮ್ಮ ಆ ಒಂದು ಖಡಕ್ ವ್ಯಕ್ತಿತ್ವ? ಸರ್ಕಾರದ ಮಾನ ಕಳೆದಂತಹ ಅಧಿಕಾರಿಗಳನ್ನ ಪಕ್ಕದಲ್ಲೇ ಕೂರಿಸೋದು ಸರಿನಾ? ಎಲ್ಲಿ ಹೋಯಿತು ನಿಮ್ಮ ಆ ಝೀರೋ ಟಾಲರೆನ್ಸ್ ಏನಿದೆ, ಅದು ಆ ಒಂದು ಪಾಲನೆ ಎಲ್ಲಿ ಹೋಯಿತು? ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಕರಪ್ಷನ್ ಪಾಲಿಸಿ ಅಂತ ಹೇಳಿ ನಿಮ್ಮ ಹೆಸರಿಗೆ ಧಕ್ಕೆ ಆಗಬಾರದು. ಫ್ರೀಡಂ ಟಿವಿ ಕಳಕಳಿ ಅಲರ್ಟ್ ಆಗಿ ಸರ್. ಎಸ್ ವೀಕ್ಷಕರೇ, ಮಮತಾ ಕರ್ಮಕಾಂಡವನ್ನು ಫ್ರೀಡಂ ಟಿವಿ ಬಟಾಬಯಲು ಮಾಡಿತ್ತು. ಆಕೆ ಮಾತಾಡಿದಂತಹ ಆಡಿಯೋ ಕೂಡ ಫ್ರೀಡಂ ಟಿವಿ ನಿಮ್ಮ ಎದುರಿಗೆ ತರುವಂತಹ ಕೆಲಸವನ್ನ ಮಾಡಿತ್ತು. ಯಾವ ರೀತಿಯಾಗಿ ದುಡ್ಡನ್ನ ಕೇಳ್ತಾ ಇದ್ರು ಮಮತಾ ಅಂತಂದ್ರೆ ಅದು ಕೂಡ ಬಟಾಬಯಲು ಆಗಿ, ಅಂದ್ರೆ ರಾಜಾರೋಷವಾಗಿ ಕೇಳ್ತಾ ಇರುವಂತಹ ವಿಚಾರ ಬಟಾಬಯಲಾಗಿತ್ತು. ಮಾನ ಮರ್ಯಾದೆ ಇದ್ದರೆ ಸ್ವಲ್ಪ ಅವರ ಬಗ್ಗೆ ಗಮನ ಕೊಡುವಂತ ಕೆಲಸ ಮಾಡ್ತಾ ಇದ್ರು. ಸರ್ಕಾರಕ್ಕೆ ಈ ತರ ಅಧಿಕಾರಿಗಳು ಯಾಕೆ ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಿಸಿ ಜಗದೀಶ್ ಅವರು ಉಗಿದಿದ್ದಾರೆ, ಆದರೂ ಕೂಡ ಸರ್ಕಾರ ಇವರನ್ನ ಎತ್ತಂಗಡಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ವಾಯ್? ಯಾಕೆ? ಮಮತಾ ಅವರಿಂದ ಏನಾದ್ರು ಯೂಸಸ್ ಆಗ್ತಾ ಇದೆಯಾ? ಮಮತಾ ಅವರಿಂದ ಏನಾದರೂ ಪುಣ್ಯದ ಕೆಲಸ ಆಗ್ತಾ ಇದೆಯಾ? ತಹಶೀಲ್ದಾರ್ ಮಮತಾ ಅವರ ವಿರುದ್ಧವಾಗಿ ಸಾಕಷ್ಟು ಜನ ಮಾತನಾಡಿದ್ರು, ಅವರ ವಿರುದ್ಧವಾಗಿ ಸಾಕ್ಷ್ಯಗಳು ಸಿಕ್ಕಿದ್ರು. ಮಮತಾ ವಿರುದ್ಧದ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ? ಕಟಾರಿ ಸಾಬ್ ಎಲ್ಲಿ ಹೋಯಿತು ನಿಮ್ಮ ಆ ಒಂದು ಖಡಕ್ ವ್ಯಕ್ತಿತ್ವ? ಸರ್ಕಾರದ ಮಾನವನ್ನ ಕಳೆದಂತ ಅಧಿಕಾರಿಗಳನ್ನ ಪಕ್ಕದಲ್ಲೇ ಕೂರಿಸಿಕೊಂಡಿರೋದು ಸರಿನಾ? ಭ್ರಷ್ಟಾಚಾರವನ್ನು ಮಾಡಿರೋದು ಗೊತ್ತಿದೆ. ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಕರಪ್ಷನ್ಸ್ ಪಾಲನೆ ಮಾಡ್ತಿದ್ದೀರಾ? ಏನ್ ಕತೆ? ಹೆಸರಿಗೆ ಧಕ್ಕೆ ತರುವಂತ ಕೆಲಸ ಆಗಬಾರ್ದು. ಇದು ಫ್ರೀಡಂ ಟಿವಿಯ ಕಳಕಳಿ. ಅಲರ್ಟ್ ಆಗಿರಬೇಕು ಸರ್ ನೀವು. ಇನ್ನೂ ಎಷ್ಟು ದಿನ ಈ ತರ ವ್ಯಕ್ತಿಗಳನ್ನ ಸಹಿಸ್ಕೊಳ್ತೀರಾ? ಈ ತರ ವ್ಯಕ್ತಿಗಳು ಯಾವತ್ತೂ ಬುದ್ಧಿ ಕಲಿಯೋದಿಲ್ಲ. ಅವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ನೀವು ಯಾಕೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ? ವಾಯ್? ಯಾಕೋ ಅರ್ಥನೇ ಆಗ್ತಾ ಇಲ್ಲ ಈ ವಿಚಾರ. ಈಗ ನಿಮ್ಮ ಟಿವಿಯಲ್ಲಿ ಏನು ಪ್ರಸಾರ ಆಯಿತು ವಿಷಯ, ಆವಾಗ ಸುಮಾ ಕೇಸರ್ಕರ್ ಏನಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಅವ್ರ ಮೇಲೆ ಆ್ಯಕ್ಷನ್ ಮಾಡಿದ್ದೀವಿ. ಇನ್ನು ಮಮತಾ ಅವ್ರ ಮೇಲೂ ಸಹ ದೂರಿದೆ ಅಂತ ಇನ್ನೊಂದು ದಿನ ಪ್ರಸಾರ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಈ ತಹಸೀಲ್ದಾರ್ ಮೇಲೆ ಶಿಸ್ತು ಕ್ರಮ ಜರುಗಿಸುವಂಥ ಅಧಿಕಾರ ಸರ್ಕಾರಕ್ಕೆ ಇರೋದರಿಂದ ನಾನೇ ಸುಮೋಟ ಆಗಿ ಏನು ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರದಿಂದ ಏನು ಸೂಚನೆ ಬರ್ತದೆ ಅದರ ಪ್ರಕಾರ ನಾನು ಕ್ರಮ ಜರುಗಿಸ್ತೇನೆ. ನಾವು ACS ಹತ್ರ ಮಾತಾಡಿದೆ, DCಯಿಂದ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದಾದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ರಿಪೋರ್ಟ್ ಹೋಗಿಲ್ಲ ಸರ್ಕಾರ. ಇಲ್ಲ, ಈಗ DC ಸುಮೋಟೋ ರಿಪೋರ್ಟ್ ಕೊಡೋಕ್ಕಾಗೋದಿಲ್ಲ. ಶಿಸ್ತು ಪ್ರಾಧಿಕಾರ ಇದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಕೇಳಿದರೆ ಖಂಡಿತ ನಾನು ಅದನ್ನು ತನಿಖೆ ಮಾಡಿ ರಿಪೋರ್ಟನ್ನು ಕೊಡ್ತೀನಿ. ಇದುವರೆಗೂ ನನಗೆ ರಿಪೋರ್ಟ್ ಕೊಡಿ ಅಂತ ಸಹ ಯಾರೂ ಸಹ ಕೇಳಲಿಲ್ಲ, ಆದ್ದರಿಂದ ರಿಪೋರ್ಟ್ ಕೊಡಲಿಲ್ಲ. ಸರ್ಕಾರ ಕೇಳಿದ ತಕ್ಷಣ ಅದನ್ನು ತನಿಖೆ ಮಾಡಿ ಏನಾಗಿದೆ, ಕಡತ ಯಾವಾಗ ಬಂತು, ಏನು ಇಟ್ಕೊಂಡಿದ್ರು, ಏನು ಮಾಡಿದ್ದಾರೆ ಅನ್ನೋದು ಕೂಲಂಕುಷವಾಗಿ ತನಿಖೆ ಮಾಡಿ ಒಂದು ರಿಪೋರ್ಟನ್ನು ಹಾಕ್ತಾರೆ. ಅದೇ ಅಲ್ಲಿಂದ ಬರಬೇಕು. ಸರ್ಕಾರದಿಂದ ನನಗೆ ರಿಪೋರ್ಟ್ ಕೇಳಿದರೆ ನಾನು ಖಂಡಿತ ರಿಪೋರ್ಟನ್ನು ರೆಡಿ ಮಾಡಿ ಕಳಿಸ್ತೇನೆ. ಸರ್, ಇನ್ನೊಂದು ಸರ್, ಅಲ್ಲಿ ಜನ AC ತಾಲೂಕು ಆಫೀಸ್ಗೆ ಹೋದರೆ ಆಫೀಸರ್ ತಹಸೀಲ್ದಾರ್ ಆಗಲಿ AC ಆಗಲಿ ಜನರಿಗೆ ಸಿಗ್ತಾನೆ ಇದೆ ಸರ್. ಈಗಲೂ ಸ್ವಲ್ಪ ಇಂಪ್ರೂವ್ ಸರ್ವೆ ಆಗ್ತಾ ಇದೆ ಅಂತಲ್ಲ, ಅದಕ್ಕಿಂತ ಬಿಫೋರು ಕೂಡ ನಿಮ್ಮ AC ಗಳು ಕೂಡ ಆಫೀಸಲ್ಲಿ ಕೊಡೋಲ್ಲ ಸರ್. ಇಂಪೋರ್ಟ್ ಇಶ್ಯೂ ಆಗ್ತದೆ.
ಇಲ್ಲ ಈಗ ಹಿಂದಿನ ಎ ಸಿಗಳು ಹೋದ್ಮೇಲೆ ಇಬ್ಬರು ಹೊಸ ಎ ಸಿಗಳು ಬಂದಿದ್ದಾರೆ. ಈಗ ಸ್ವಲ್ಪ ಸುಧಾರಣೆ ಆಗಿದೆ, ಆಫೀಸ್ಗಳು ಸುಧಾರಣೆ ಆಗ್ತಾಯಿವೆ. ಇವ್ರಿಗೂ ಸ್ವಲ್ಪ ಕಾಲಾವಕಾಶ ಬೇಕು. ಈಗಂತೂ ಇನ್ಕ್ಲೂಡಿಂಗ್ ಡಿ ಸಿ, ಎ ಸಿಗಳು, ತಹಸೀಲ್ದಾರ್ಸ್ ಎಲ್ಲರೂ ಸಹ ನಾವು ಸೋಷಿಯೋ ಎಕನಾಮಿಕ್ ಸರ್ವೆಯಲ್ಲಿ ಫೀಲ್ಡಲ್ಲಿದ್ದೀವಿ. ಹಾಗಾಗಿ ನಾನು ಕರೆದು ಮಾತಾಡ್ತೀನಿ. ಸಾರ್ವಜನಿಕರ ಅಹವಾಲು ಸ್ವೀಕಾರ ಅವ್ರಿಗೆ ಕೆಲಸ ಮಾಡಿಕೊಡೋದು ಭಾಳ ಇಂಪಾರ್ಟೆಂಟು. ನೀವು ನೋಡ್ಬೋದು, ಬೆಳಗ್ಗೆ 9:00ವರೆಗೆ ನಾನು ಬಂದು ಕೂತ್ರೆ ರಾತ್ರಿ 9 ಗಂಟೆವರೆಗೂ ಆಫೀಸ್ನಲ್ಲಿರ್ತೀನಿ. ಹಾಗಾಗಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಬೇಕು. ಆಗುವಂಥ ಕೆಲಸದ ತಕ್ಷಣ ಮಾಡಬೇಕು. ಆಗೋದಿಲ್ಲ ಅಂದರೆ ಹೇಳಬೇಕು ಏನಕ್ಕೆ ಆಗೋದಿಲ್ಲ ಅನ್ನೋದು. ಇದು ಭಾಳ ಇಂಪಾರ್ಟೆಂಟ್ ಸರ್ಕಾರಿ ನೌಕರಿಯಲ್ಲಿ. ನಾನಿಬ್ಬರು ಎ ಸಿಗಳನ್ನ ಕರೆದು ಮಾತಾಡ್ತೀನಿ. ಸರ್ ಅವ್ರ ಒತ್ತಡ ಕಡಿಮೆ ಆಗ್ಬಿಟ್ರೆ ಬಹುಶಃ ನಿಮ್ಗೆ ಬರೋ ಕಂಪ್ಲೇಂಟ್ಸು ಇಲ್ಲ, ಈಗ ಹೊಸ ಎ ಸಿಗಳು ಈಗ ತಾನೇ ಬಂದಿದ್ದಾರೆ. ಸ್ವಲ್ಪ ಆಫೀಸ್ಗಳು ಸುಧಾರಣೆ ಕಾಣ್ತಾ ಇವೆ. ಅವರಿಗೂ ಸಹ ಬರೀ ನಾರ್ತ್ ಎ ಸಿಯಲ್ಲಿ ಬರೀ 2 ಜನ ಸಿಬ್ಬಂದಿ ಇದ್ದರು. 22 ಜನ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಸಿಬ್ಬಂದಿ ಕೊಟ್ಟರೆ ಅವರು ಸಹ ಸುಧಾರಣೆ ಮಾಡ್ತಾರೆ. ದೂರುಗಳು ಬಂದರೆ ಖಂಡಿತ ಅವ್ರನ್ನ ಕರೆದು ಮಾತಾಡ್ತೀನಿ, ಆ್ಯಕ್ಷನ್ ಮಾಡಲಿಕ್ಕೆ ಸೂಚನೆ ಕೊಡ್ತೀನಿ. ಸರ್ ಆಮೇಲೆ ಸರ್ಕಾರ ವಿ ಎಗಳನ್ನ ಆದೇಶವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಡಿ ಸಿ ಆಫೀಸಲ್ಲಿ ಬೆಂಗಳೂರು ಸೌತ್ ಎ ಸಿ ಆಫೀಸಲ್ಲಿ ವಿ ಎಗಳು ಇಟ್ಕೊಂಡು ಇವರು ಕೆಲಸ ಮಾಡ್ತಾರೆ. ನೀವು ನಿಮ್ಮ ಡಿ ಸಿ ಆಫೀಸಲ್ಲಿ 2-3 ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಸರ್. ಯಾಕೆ ಸರ್ ಅವ್ರು ರಿಲೀವ್ ಮಾಡುವಂಥ ಪ್ರಯತ್ನ ಇಲ್ಲಿ? ಈಗ ಎ ಸಿ ಆಫೀಸ್ ಸೌತಲ್ಲಿ ಇರೋದೇ 2 ಜನ ಸಿಬ್ಬಂದಿ. ಸಾರ್ವಜನಿಕರ ಕೆಲಸ ಆಗಬೇಕು ಅಂತಂದರೆ ಎಲ್ಲಿ ಸಿಬ್ಬಂದಿ ಇದ್ದಾರೆ ನೋಡಿಕೊಂಡು ನಾವು ಅದನ್ನು ಹಾಕಿ ಕೆಲಸ ಮಾಡಿಸ್ಬೇಕು. ಅದು ಬಿಟ್ಟು ಇರೋ 2 ಜನ ಹತ್ರ ಕೆಲಸ ಮಾಡಿಸಿದ್ರೆ ಏನೂ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ನಾನು ಯಾರ್ಯಾರಿದ್ದಾರೆ ಅಂತ ವೆರಿಫೈ ಮಾಡ್ತೀನಿ. ವಿ ಎಗಳನ್ನ ಫೀಲ್ಡಿಗೆ ಕಳಿಸ್ಬೇಕನ್ನೋ ಸರ್ಕಾರದ ನಿರ್ಧಾರ ಆಗಿದೆ. ಇಲ್ಲಿ ಯಾರಿದ್ದಾರೆ ವೆರಿಫೈ ಮಾಡಿ ಅದನ್ನೇನೋ ಸರ್ಕಾರದಿಂದ ಎಕ್ಸಾಮ್. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ಕೃಷ್ಣ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಏನು ಮಮತಾ ಅವರನ್ನ ಇನ್ನೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅವರ ವಿರುದ್ಧವಾಗಿ? ಮಮತಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರಿಸ್ಥಿತಿ ಏನು, ಕತೆ ಏನಿದು? ಕಾವ್ಯ, ಕಂದಾಯ ಸಚಿವರಾದಂತ ಕೃಷ್ಣೇಗೌಡರು ಹೇಳ್ತಾರೆ, ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನ ಸಹಿಸಲ್ಲ. ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ಬಂದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೋದ್ ಕಡೆ ಬಂದ್ ಕಡೆ ಎಲ್ಲ ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನ ಕೊಡುವಂತ ಪ್ರಯತ್ನವನ್ನ ಕಂದಾಯ ಸಚಿವರಾದಂತ ಕೃಷ್ಣೇಗೌಡರು ಕೂಡ ಆರಂಭದ ದಿನಗಳಿಂದ ಕಳೆದ 2.5 ವರ್ಷದಿಂದ ಕೂಡ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅದೇ ಬೆಂಗಳೂರು ನಾರ್ತ್ ಎ ಸಿ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ ಕಳೆದ 1 ವಾರದ ಹಿಂದೆ ಕೂಡ ಫ್ರೀಡಂ ಟಿವಿ ನಿರಂತರವಾಗಿ ಅವರ ಸಾಕ್ಷ್ಯ ಸಮೇತ ಅಕ್ರಮ ಭ್ರಷ್ಟಾಚಾರ ಸಂಬಂಧಪಟ್ಟಂತ ಆಡಿಯೋ ಸಮೇತ ನಾವು ಸುದ್ದಿಯನ್ನ ಪ್ರಸಾರ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಆದ್ರೆ ಒಬ್ಬ ಕೇಸ್ ವರ್ಕರ್ ಅನ್ನ ಮಾತ್ರ ಇಲ್ಲಿವರೆಗೆ ಸಸ್ಪೆಂಡ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂದ್ರೆ ಕೇಸ್ ವರ್ಕರ್ ಒಂದು ಕೆಲಸ ಮಾಡಿಸ್ಕೊಳ್ಳಕ್ಕೆ ಎ ಸಿ ಹತ್ರ 50 ಲಕ್ಷ ಲಂಚವನ್ನ ಕೂಡ ಕೇಳ್ತಾರೆ. ಅದೇ ಮಾದರಿಯಲ್ಲಿ ಬೆಂಗಳೂರು ಉತ್ತರ ಎ ಸಿ ಕಚೇರಿಯಲ್ಲಿ ಕೆಲಸ ಆಗಬೇಕಂತ ಬೆಂಗಳೂರು ಉತ್ತರ ಎ ಸಿ ಕಚೇರಿಯ ತಹಸೀಲ್ದಾರ್ ಆದಂತ ಮಮತಾ ಕೂಡ ಲಂಚವನ್ನ ಕೇಳಿರುವಂತ ವಿಚಾರ ಆಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂತ ಆಡಿಯೋ ಕೂಡ ಇದೆ. ಆದ್ರೆ ಇಲ್ಲಿವರೆಗೂ ಮಮತಾ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿಲ್ಲ. ಕಂದಾಯ ಸಚಿವರಾದಂತ ಕೃಷ್ಣೇಗೌಡರು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತ ರಾಜೇಂದ್ರ ಕುಮಾರ್ ಕಟ್ಟಾರಿಯವರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತ ಜಿ ಜಗದೀಶ್ವರ ಬಳಿ ನಾವು ಕೂಡ ಇಲ್ಲಿವರೆಗೂ ಏನ್ ಕ್ರಮ ತೆಗೆದುಕೊಂಡಿವೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಸರ್ಕಾರದತ್ತ ಬೊಟ್ಟು ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಇಲ್ಲಿವರೆಗೂ ರಾಜೇಂದ್ರ ಕುಮಾರ್ ಕಟ್ಟಾರಿಯಿಂದ ನಮ್ಗೆ ಯಾವುದೇ ಡೈರೆಕ್ಷನ್ ಕೂಡ ಬಂದಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ನಮಗೆ ಆದೇಶ ಕೂಡ ಬಂದಿಲ್ಲ. ಆದೇಶ ಬಂದ ನಂತರ ನಾವು ತನಿಖೆ ಮಾಡಿ ಕ್ರಮವನ್ನು ತೆಗೆದುಕೊಳ್ತೀವಿ ನಮ್ಮ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇದರ ನಡೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಭ್ರಷ್ಟ ಅಧಿಕಾರಿಯಾದಂತ ಮಮತಾ ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕೂಡ ಇದೆ ಸ್ಪಷ್ಟ ಗೊತ್ತಾಗ್ತಾ ಇದೆ. ಕೇವಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏನಂತೆ ಕೇಸ್ ವರ್ಕರ್ ಅವರನ್ನ ಸಸ್ಪೆಂಡ್ ಮಾಡಿ ಬೆಂಗಳೂರು ಜಿಲ್ಲಾಡಳಿತ ಸುಮ್ಮನಾಯ್ತಾ, ಕಂದಾಯ ಇಲಾಖೆ ಸುಮ್ಮನಾಯ್ತಾ? ಒಂದ್ ಕಡೆ ರಾಜೇಂದ್ರ ಕುಮಾರ್ ಕಟಾರಿ ಅವರಿಗೆ ಖಡಕ್ ಅಧಿಕಾರಿ ಅಂತ ನಾನಾ ರೀತಿಯಲ್ಲಿ ಬಿರುದುಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ಭ್ರಷ್ಟಾಚಾರವನ್ನು ಸಹಿಸಲು ಅಂತ ಹೇಳುವಂತ ಕಂದಾಯ ಇಲಾಖೆ ಅಧಿಕಾರಿಗಳು ಯಾಕೆ ಮಮತಾ ವಿರುದ್ಧ ಭ್ರಷ್ಟಾಚಾರ ಆರೋಪ ಗೊತ್ತಿರುವಂತ ಭ್ರಷ್ಟಾಚಾರವನ್ನ ಲಂಚವನ್ನ ಕೇಳಿರುವಂತ ತಹಸೀಲ್ದಾರ್ ಮಮತಾ ವಿರುದ್ಧ ಯಾಕೆ ಇಲ್ಲಿವರೆಗೆ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ? ಒಂದ್ ಕಡೆ ಮೇಲಾಧಿಕಾರಿಗಳು ಅನ್ನೋ ಕಾರಣಕ್ಕಾಗಿ ಮಮತಾ ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಸರ್ಕಾರದಿಂದ ಕೂಡ ಆಗ್ತಾ ಇದೆ. ಒಂದ್ ಕಡೆ ಕಂದಾಯ ಇಲಾಖೆಯಿಂದ ಆಗ್ತಾ ಇದೆ ಎಂದು ಕೂಡ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇದು ಸಂಬಂಧಪಟ್ಟಂತೆ ನಾವು ಕೂಡ ಕಳೆದ ವಾರ ಕಂದಾಯ ಸಚಿವರನ್ನ ಕೇಳಿದಂತ ಸಂದರ್ಭದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನ ಭರವಸೆಯ ಮಾತುಗಳನ್ನ ಕೂಡ ಹೇಳಿದ್ರು. ಆದ್ರೆ ಸರ್ಕಾರದಿಂದ ಮಮತಾ ವಿರುದ್ಧ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಕ್ರಮ ಆಗಿರೋದು ಮಮತಾ ಸಂಬಂಧಪಟ್ಟಂಗೆ ಸರ್ಕಾರ ಇದೊಂದು ಕಡೆ ರಕ್ಷಣೆ ಮಾಡ್ತಾ ಇದೆ ಕೂಡ ಇದು ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ಕಾವ್ಯ. ಎಸ್ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ
ಧನ್ಯವಾದ. ನೋಡಿದ್ರಲ್ಲ ಯಾವ ರೀತಿಯಾಗಿ ಮಮತಾ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇಲ್ಲ ಅಂತ. ಮೊದಲು ಮಮತಾ ಅಂತಹ ಭ್ರಷ್ಟಾಚಾರಿಗಳನ್ನ ಮೊದಲು ತೆಗೆದು ಆಚೆಗೆ ಹಾಕಬೇಕು, ಯಾಕಂತಂದ್ರೆ ಇದು ಸರ್ಕಾರದ ಒಂದು ಗೌರವದ ಪ್ರಶ್ನೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.